ಬಂಧುಗಳೇ ನಮಸ್ಕಾರ. ಇಂದು ನಮ್ಮ ಪಯಣ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾಗಿರುವಂತಹ ಮಂಗಳೂರಿನಿಂದ ಸುಮಾರು 29 ಕಿಲೋಮೀಟರ್ ದೂರವಿರುವಂತಹ ಶತಶತಮಾನಗಳಷ್ಟು ಹಳೆಯದಾಗಿರುವ ಈ ಹಿಂದೆ ಜಾಬಾಲಿ ಮುನಿಯ ಆಶ್ರಮ ಸ್ಥಳವಾಗಿರುವಂತಹ ನಂದಿನಿ ನದಿಯ ಮಧ್ಯದಲ್ಲಿರುವ ದ್ವೀಪ ದೇವಸ್ಥಾನ ಶ್ರೀ ಕ್ಷೇತ್ರ ಕಟೀಲಿಗೆ. ಕಟಿ ಎಂದರೆ ಸೊಂಟ, ಇಳ ಎಂದರೆ ಪ್ರದೇಶ ಎಂದರ್ಥ. ಕಟೀಲು ಎಂದರೆ ನಂದಿನಿ ನದಿಯ ಉಗಮ ಸ್ಥಾನವಾದ ಕನಕಗಿರಿ ಮತ್ತು ಸಮುದ್ರವನ್ನು ಸೇರುವ ಪಾವಂಜೆಯ ನಡುವೆ ಇರುವ ಪ್ರದೇಶವಾಗಿದೆ. ಮಲ್ಲಿಗೆ ದೇವರು ಎಂದೇ ಪ್ರಸಿದ್ಧಿಯಾಗಿರುವ ಜಲದುರ್ಗೆಯು ಇಲ್ಲಿ ಶಾಂತರೂಪಿಯಾಗಿ ಹಸನ್ಮುಖಿಯಾಗಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನೆಲೆ ನಿಂತಿದ್ದು ಅಮ್ಮ ಎಂದು ಬೇಡಿ ಬರುವ ಭಕ್ತರನ್ನು ಸಲಹುತ್ತಿದ್ದಾಳೆ. ಎಳನೀರ ಅಭಿಷೇಕದಿಂದ ಸಂತೃಪ್ತಳಾಗುವ ತಾಯಿಗೆ ಪ್ರತಿ ಶುಕ್ರವಾರ 4,000ಕ್ಕೂ ಅಧಿಕ ಎಳನೀರನ್ನು ಭಕ್ತರು ಅಭಿಷೇಕಕ್ಕಾಗಿ ನೀಡುತ್ತಾರೆ. ಪರಿಮಳಯುಕ್ತವಾದ ಮಂಗಳೂರು ಮಲ್ಲಿಗೆಯನ್ನು ಮುಡಿದು ರೇಷ್ಮೆಯ ಸೀರೆಯನ್ನುಟ್ಟು ಸ್ವರ್ಣಾಭರಣಗಳನ್ನು ತೊಟ್ಟ ಬ್ರಾಹ್ಮರಿಯನ್ನು ನೋಡಲು 2 ಕಣ್ಣುಗಳು ಸಾಲವು. ಪ್ರತಿನಿತ್ಯ ಶಾಸ್ತ್ರೋಕ್ತವಾಗಿ ನಡೆಯುವ ತ್ರಿಕಾಲ ಪೂಜೆಯೊಂದಿಗೆ ಅತ್ಯಂತ ಪ್ರಿಯವಾದ ಹೂವಿನ ಪೂಜೆ, ಕುಂಕುಮಾರ್ಚನೆ ಮತ್ತು ರಂಗಪೂಜೆಯನ್ನು ಯಥೇಚ್ಛವಾಗಿ ಪಡೆಯುವ ತಾಯಿಯ ಆಶೀರ್ವಾದವನ್ನು ಪಡೆಯಲು ಮತ್ತು ತಮ್ಮ ಇಷ್ಟಾರ್ಥವನ್ನು ಸಿದ್ಧಿಸಿಕೊಳ್ಳಲು ಪ್ರತಿನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ತಾಯಿಯು ಬ್ರಾಹ್ಮರಿಯಾಗಿ ನೆಲೆ ನಿಲ್ಲಲು ಕಾರಣವಾದ ಪೌರಾಣಿಕ ಹಿನ್ನೆಲೆ ಇಂತಿದೆ. ಜಾಬಾಲಿ ಮುನಿಗಳು ತಪಸ್ಸು ಮಾಡಿ ಸಮಾಧಿ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ಬಹಳ ದೊಡ್ಡ ಕ್ಷಾಮ ಬಂದೊದಗಿತು. ಈ ಸಮಯದಲ್ಲಿ ಎಚ್ಚೆತ್ತುಕೊಂಡ ಮುನಿಗೆ ಲೋಕದ ಕ್ಷಾಮ ನಿವಾರಣೆಗಾಗಿ ಯಾಗ ಮಾಡಬೇಕೆಂಬ ಪ್ರೇರಣೆಯಾಗುತ್ತದೆ. ಅದಕ್ಕಾಗಿ ಕಾಮಧೇನುವನ್ನು ತರಲು ಸ್ವರ್ಗಕ್ಕೆ ಹೋಗುತ್ತಾನೆ. ಅಲ್ಲಿ ಕಾಮಧೇನು ಇರಲಿಲ್ಲವಾದುದರಿಂದ ಮಗಳಾದ ನಂದಿನಿಯನ್ನು ಕರೆದುಕೊಂಡು ಹೋಗಬಹುದು ಎಂದು ಸ್ವರ್ಗಾಧಿಪತಿ ದೇವೇಂದ್ರ ಹೇಳಲು ಜಾಬಾಲಿ ಋಷಿಯು ನಂದಿನಿಯನ್ನು ಪ್ರಾರ್ಥಿಸುತ್ತಾನೆ. ಆಗ ನಂದಿನಿಯು ನಾನು ಭೂಲೋಕಕ್ಕೆ ಬರತಕ್ಕವಳಲ್ಲ ಎಂದು ಅಹಂಕಾರದಿಂದ ಉತ್ತರಿಸುತ್ತಾಳೆ. ಕೋಪಗೊಂಡ ಮುನಿಯು ಭೂಲೋಕದಲ್ಲಿ ನದಿಯಾಗಿ ಹರಿ ಎಂದು ಶಾಪ ನೀಡುತ್ತಾನೆ. ಪಶ್ಚಾತ್ತಾಪದಿಂದ ನೊಂದ ನಂದಿನಿಯು ಶಾಪ ವಿಮೋಚನೆ ಮಾಡುವಂತೆ ಕೇಳಿಕೊಂಡಾಗ ಶಾಪ ಹಿಂಪಡೆಯುವ ಶಕ್ತಿ ನನಗಿಲ್ಲ, ನೀನು ಆದಿಮಾತೆಯನ್ನು ಪ್ರಾರ್ಥಿಸು ಎಂದಾಗ ನಂದಿನಿಯು ಕನಕಗಿರಿ ಬೆಟ್ಟದಲ್ಲಿ ಕುಳಿತು ಆದಿಮಾತೆಯನ್ನು ನೆನೆದು ತಪಸ್ಸು ಮಾಡುತ್ತಾಳೆ. ತಪಸ್ಸಿಗೆ ಒಲಿದ ದೇವಿಯು ಋಷಿಶಾಪ ಸುಳ್ಳಾಗಲು ಸಾಧ್ಯವಿಲ್ಲ, ನೀನು ನದಿಯಾಗಿ ಹರಿಯಲೇಬೇಕು, ಕಾಲಕ್ರಮೇಣ ನಿನ್ನ ಕಟಿ ಪ್ರದೇಶದಲ್ಲಿ ನಾನು ಜನಿಸುತ್ತೇನೆ ಎಂದು ಅಭಯವನ್ನು ನೀಡುತ್ತಾಳೆ. ಹಾಗಾಗಿ ನಂದಿನಿಯು ಮಾಘಶುದ್ಧ ಪೂರ್ಣಿಮೆಯ ದಿನ ಕನಕಗಿರಿಯಿಂದ ನದಿಯಾಗಿ ಹರಿದು ಭೂಮಿಯನ್ನು ಹಸಿರಾಗಿಸಿದಳು. ದುರ್ಗಾಮಾತೆಯು ಶುಂಭ ನಿಶುಂಭರೆಂಬ ಅಸುರರನ್ನು ಕೊಂದಾಗ ಅವರ ಮಂತ್ರಿಯಾಗಿದ್ದ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ಪ್ರಾಣ ಉಳಿಸಿಕೊಂಡಿರುತ್ತಾನೆ. ಈತ ಗುಹೆಯಲ್ಲಿ ವಾಸಿಸಿ ಬ್ರಹ್ಮನನ್ನು ಮೆಚ್ಚಿಸಿ ತ್ರಿಮೂರ್ತಿಗಳು, ದೇವತೆಗಳು, ಪುರುಷರು, ಮಹಿಳೆಯರು ಯಾವುದೇ 2 ಕಾಲಿನ ಪ್ರಾಣಿಗಳಿಂದಾಗಲಿ 4 ಕಾಲಿನ ಪ್ರಾಣಿಗಳಿಂದಾಗಲಿ ಮರಣ ಬರಬಾರದೆಂಬ ವರವನ್ನು ಪಡೆಯುತ್ತಾನೆ. ಅಂತೆಯೇ ಸರಸ್ವತೀ ದೇವಿಯಿಂದ ಗಾಯತ್ರಿ ಮಂತ್ರೋಪದೇಶವನ್ನು ಪಡೆದು ಅದರಿಂದ ಬ್ರಾಹ್ಮಣ್ಯವು ಲಭಿಸಿ ಸ್ವರ್ಗ, ಮರ್ತ್ಯ, ಪಾತಾಳವನ್ನು ತನ್ನ ವಶಕ್ಕೆ ಪಡೆದುಕೊಂಡು ಏಕವೀರಾದ್ರಿಪುರ ಅಂದರೆ ಈಗಿನ ಎಕ್ಕಾರಿನಲ್ಲಿ ಅರಮನೆಯನ್ನು ಕಟ್ಟಿಕೊಂಡು ವಾಸವಾಗಿರುತ್ತಾನೆ. ಈತನ ಉಪಟಳ ತಾಳದ ದೇವತೆಗಳು ಪ್ರಾರ್ಥನೆಗೆ ಮೊರೆ ಹೋಗಿ ಅವನ ಸಂಹಾರ ಮಾಡಬೇಕೆಂದು ತಾಯಿಯಲ್ಲಿ ಬೇಡಿಕೊಳ್ಳುತ್ತಾರೆ. ಆಗ ತಾಯಿಯು ಅರುಣಾಸುರನನ್ನು ಸಂಹರಿಸುತ್ತೇನೆ ಎಂದು ಅಭಯ ನೀಡುತ್ತಾಳೆ. ಆದರೆ ಆತನು ಮಾಡುವ ಗಾಯತ್ರಿ ಮಂತ್ರದ ಉಪಾಸನೆಯನ್ನು ನಿಲ್ಲಿಸುವಂತೆ ಮಾಡಬೇಕು ಎಂದು ದೇವತೆಗಳಲ್ಲಿ ಹೇಳುತ್ತಾಳೆ. ನಂತರ ದೇವತೆಗಳ ಗುರುವಾದ ಬೃಹಸ್ಪತಿಯು ಮೋಹಶಾಸ್ತ್ರದ ಮೂಲಕವಾಗಿ ಅರಮನೆಗೆ ಹೋಗಿ ನೀನು ದೇವರೆಂದುಕೊಂಡು ನೋಡಲು ಬಂದಿದ್ದೆ, ಆದರೆ ನೀನೇ ಬೇರೆಯವರನ್ನು ಉಪಾಸನೆ ಮಾಡುತ್ತಿರುವೆ, ಇದು ತಪ್ಪು ಎಂದು ಉಪದೇಶ ಮಾಡಿದಾಗ ಅಹಂಕಾರದಿಂದ ಅರುಣಾಸುರನು ಗಾಯತ್ರಿ ಮಂತ್ರ ಉಪಾಸನೆಯನ್ನು ಬಿಡುತ್ತಾನೆ. ಈ ಸಂದರ್ಭದಲ್ಲಿ ದೇವಿಯು ಮೋಹಿನಿ ಸ್ವರೂಪ ತಾಳಿ ಇಲ್ಲಿಗೆ ಬಂದು ನೆಲೆಸುತ್ತಾಳೆ. ವಿಷಯ ತಿಳಿದ ಮಂತ್ರಿಗಳು
ಅರುಣಾಸುರನಲ್ಲಿ ಆಕೆಯ ಸೌಂದರ್ಯದ ಬಗ್ಗೆ ವರ್ಣಿಸುತ್ತಾರೆ. ಇದನ್ನು ಕೇಳಿದ ಅರುಣಾಸುರನಿಗೆ ಆಕೆಯನ್ನು ಮದುವೆಯಾಗಬೇಕೆಂಬ ಬಯಕೆಯುಂಟಾಗಿ ಮದುವೆಯ ಪ್ರಸ್ತಾಪವನ್ನು ಮುಂದಿಡುತ್ತಾನೆ. ಆಗ ಕಲ್ಲು ಇಬ್ಬಾಗವಾಗಿ ಕಲ್ಲಿನ ಒಳಗಿನಿಂದ ಭ್ರಮರ ಅಂದರೆ ದುಂಬಿಯ ಸ್ವರೂಪದಲ್ಲಿ ಆತನಿಗೆ ದೊರೆತ ವರದಂತೆ 2 ಕಾಲಿನ ಪ್ರಾಣಿ ಅಥವಾ 4 ಕಾಲಿನ ಪ್ರಾಣಿಯಾಗಿರದೆ ಷಡ್ಪದ ಅಂದರೆ 6 ಕಾಲಿನ ದುಂಬಿಯಾಗಿ ಅರುಣಾಸುರನನ್ನು ಕಚ್ಚಿ ಸಂಹಾರ ಮಾಡುತ್ತಾಳೆ. ಈ ಸಂದರ್ಭದಲ್ಲಿ ಭ್ರಾಮರಿಯನ್ನು ಉಗ್ರರೂಪದಿಂದ ಶಾಂತರೂಪಕ್ಕೆ ತರಲು ಜಾಬಾಲಿಯ ನೇತೃತ್ವದಲ್ಲಿ ಋಷಿಗಳು ಸ್ವರ್ಗದಿಂದ ತಂದ ಕಲ್ಪವೃಕ್ಷದ ಮರದಿಂದ ತೆಗೆದ ಎಳನೀರಿನಿಂದ ಅಭಿಷೇಕವನ್ನು ಮಾಡುತ್ತಾರೆ. ಆಗ ತಾಯಿಯು ನಂದಿನಿಗೆ ನೀಡಿದ ಅಭಯದಂತೆ ಆಕೆಯ ಕಟಿ ಪ್ರದೇಶದಲ್ಲಿ ಲಿಂಗರೂಪದಲ್ಲಿ ಹೊರಹೊಮ್ಮುತ್ತಾಳೆ ಎಂದು ಮಾರ್ಕಂಡೇಯ ಪುರಾಣದಲ್ಲಿ ಉಲ್ಲೇಖವಿದೆ. ಹಾಗಾಗಿ ಇಂದಿಗೂ ಎಳನೀರ ಅಭಿಷೇಕದಿಂದ ಸಕಲ ದೋಷವೂ ನಿವಾರಣೆಯಾಗಿ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆಯಿಂದ ಪ್ರತಿದಿನ 1,000ಕ್ಕೂ ಮಿಗಿಲಾದ ಎಳನೀರನ್ನು ಭಕ್ತರು ದೇವಿಗಾಗಿ ಸಮರ್ಪಿಸುತ್ತಾರೆ. ಪರಮ ಸಾತ್ವಿಕ ರೂಪದಲ್ಲಿ ನೆಲೆ ನಿಂತಿರುವಂತಹ ದೇವಿಗೆ ಸಾತ್ವಿಕವಾದ ಬಿಳಿ ಮಲ್ಲಿಗೆ ಪುಷ್ಪದೊಂದಿಗೆ ಕರಿಯ ಬಳೆ, ರೇಷ್ಮೆ ಸೀರೆಯನ್ನು ಅರ್ಪಿಸುತ್ತಾರೆ. 1 ವರ್ಷದಲ್ಲಿ 30,000ಕ್ಕೂ ಅಧಿಕ ಸೀರೆಯನ್ನು ತಾಯಿ ಪಡೆಯುತ್ತಾಳೆ. ಈ ಸೀರೆಯನ್ನು ನವರಾತ್ರಿಯ ಲಲಿತಾ ಪಂಚಮಿಯಂದು ಮಹಿಳೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಹಂಚಲಾಗುತ್ತದೆ. ಸಪ್ತಶತಿ ಪಾರಾಯಣದಲ್ಲಿ ದೇವಿಯೇ ತಿಳಿಸಿದಂತೆ ಬ್ರಾಹ್ಮಣ ಭೋಜನ, ಚಂಡಿಕಾ ಯಾಗ, ಯಕ್ಷಗಾನ ಸೇವೆ ಮತ್ತು ರಂಗಪೂಜೆಯಿಂದ ತಾನು ಸಂತೃಪ್ತಳಾಗುತ್ತೇನೆ ಎಂಬ ಮಾತಿನಂತೆ ಇಂದಿಗೂ ಶ್ರೀ ಕ್ಷೇತ್ರ ಕಟೀಲಿನಲ್ಲಿ ಪ್ರತಿನಿತ್ಯವೂ ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನನ್ನು ನೋಡಬಂದ ಸಾವಿರಾರು ಭಕ್ತರಿಗೆ 2 ಹೊತ್ತು ಪಾಯಸದ ಭೋಜನವನ್ನು ತಪ್ಪದೇ ನೀಡುತ್ತಾ ಬರಲಾಗುತ್ತಿದೆ. ಗಾನನೃತ್ಯ ಪ್ರಿಯಳಾದ ದೇವಿಗೆ ರಾತ್ರಿ ಹೊತ್ತು ಕುಳಿತು ನೋಡುವ ಸೇವೆಯಾದ ಯಕ್ಷಗಾನ ಸೇವೆ ಅತ್ಯಂತ ಪ್ರಿಯವಾದುದು. ಕಟೀಲು ಮೇಳದ ಯಕ್ಷಗಾನ ಇಂದಿಗೂ ದೇಶ ವಿದೇಶಗಳಲ್ಲಿ ಪ್ರಸಿದ್ಧವಾಗಿದ್ದು 6 ಮೇಳಗಳಿಂದ ಕೂಡಿದ್ದು 6ರಿಂದ 6.5 ತಿಂಗಳುಗಳ ಕಾಲ ನಿರಂತರವಾಗಿ ನಡೆಯುತ್ತದೆ. ಈ ಸೇವೆ ಎಷ್ಟು ಪ್ರಸಿದ್ಧಿ ಹೊಂದಿದೆ ಎಂದರೆ ಇನ್ನು ಯಕ್ಷಗಾನ ಮಾಡಬಯಸುವ ಭಕ್ತರು 20 ವರ್ಷಗಳ ಕಾಲ ಕಾಯಬೇಕಾಗುತ್ತದೆ. ಇಲ್ಲಿಯ ಇನ್ನೊಂದು ವಿಶೇಷತೆ ಎಂದರೆ ಗೋಸೇವೆ. 200ಕ್ಕೂ ಅಧಿಕ ಗೋವುಗಳು, ಮುದಿಗೋವುಗಳು ಸೇರಿದಂತೆ ಗಂಡು ಗೋವುಗಳನ್ನು ಇಲ್ಲಿಯ ಗೋಶಾಲೆಯಲ್ಲಿ ಸಾಕಲಾಗುತ್ತಿದೆ. ಇಲ್ಲಿಯ ಪ್ರಮುಖ ಆಕರ್ಷಣೆಯ ಬಿಂದುವೆಂದರೆ ಮಹಾಲಕ್ಷ್ಮಿ ಎನ್ನುವ ಆನೆ. ಈ ಆನೆಯು ತನ್ನ ತುಂಟತನದಿಂದ ಮತ್ತು ಬಂದಿರುವ ಭಕ್ತರು ಮತ್ತು ಮಕ್ಕಳೊಂದಿಗೆ ಬೆರೆಯುವ ಗುಣದಿಂದಾಗಿ ಖ್ಯಾತಿ ಹೊಂದಿದ್ದಾಳೆ. ವರ್ಷಾವಧಿ ಉತ್ಸವವು ಏಪ್ರಿಲ್ ತಿಂಗಳಲ್ಲಿ ಒಟ್ಟು 8 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. 7ನೇ ದಿವಸ ರಥೋತ್ಸವವು ನಡೆಯುತ್ತದೆ. 8ನೇ ದಿವಸ ಅವಭೃತೋತ್ಸವದಂದು ದೇವರು ಸಂಜೆ 5 ಗಂಟೆಗೆ ಊರ ಸವಾರಿ ಹೊರಟರೆ ದೇವರು ಬರುವಾಗ ಮರುದಿನ ಬೆಳಗ್ಗೆ 6 ಗಂಟೆಯಾಗಿರುತ್ತದೆ. ಇದು ಒಟ್ಟು 13 ಗಂಟೆಗಳ ಕಾಲ ನಿರಂತರವಾಗಿ ನಡೆಯುತ್ತದೆ. ಊರ ಸವಾರಿಯು ಏಕವೀರಾದ್ರಿಪುರ ಅಂದರೆ ಈಗಿನ ಎಕ್ಕಾರುವರೆಗೂ ಸವಾರಿ ಹೊರಡುತ್ತದೆ. ಮಧ್ಯ ಮಧ್ಯದಲ್ಲಿ ಭಕ್ತರ ಕಟ್ಟಪೂಜೆಯನ್ನು ಸ್ವೀಕರಿಸುತ್ತಾ ವೈಭವದ ಮೆರವಣಿಗೆ ಆದ ನಂತರ ಮತ್ತೆ ಬ್ರಹ್ಮರಥೋತ್ಸವವು ನಡೆದು ತೂಟೆದಾರ ಅಂದರೆ ಅಗ್ನಿಕೇಳಿಯ ಮೂಲಕ ದೇವರ ಉತ್ಸವವು ಸಂಪನ್ನಗೊಳ್ಳುತ್ತದೆ. 24 ನಿಮಿಷಗಳ ಕಾಲ ನಡೆಯುವ ಈ ಆಟದಲ್ಲಿ ಅತ್ತೂರು ಕೊಡತ್ತೂರು ಎನ್ನುವ 2 ಮಾಗಣೆಯ 6 ಗ್ರಾಮದ ನಿರ್ದಿಷ್ಟವಾದ ಮನೆಯ ಭಕ್ತರು 2 ಪಂಗಡಗಳಾಗಿ ಆಡಲಾಗುತ್ತದೆ. ತೆಂಗಿನ ನಾರಿನಿಂದ ಮಾಡಿದಂಥ ಬೆಂಕಿಯ ಪಂಜನ್ನು ಮೈಗೆ ಬಿಸಾಡುವ ಆಟ. ಇದು ಜಗತ್ಪ್ರಸಿದ್ಧವಾಗಿದ್ದು ಇದನ್ನು ನೋಡಲು ಸಾವಿರಾರು ಭಕ್ತರು ಸೇರುತ್ತಾರೆ. ಒಮ್ಮೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರನ್ನು ಮತ್ತೊಮ್ಮೆ ಕ್ಷೇತ್ರದತ್ತ ಸೆಳೆಯುವಂತೆ ಮಾಡುವ, ದೇಹಿ ಎಂದು ಬಂದ ಭಕ್ತರ ಕಷ್ಟಗಳನ್ನು ಕಳೆದು ಸುಖ ಶಾಂತಿ ಸಮೃದ್ಧಿಯನ್ನು ನೀಡುವ, ಹಚ್ಚ ಹಸಿರಿನ ಪ್ರಕೃತಿಯ ಮಡಿಲಿನಲ್ಲಿರುವ ನಂದಿನಿಯ ತಟದಲ್ಲಿ ರಾರಾಜಿಸುತ್ತಿರುವ ಕಟೀಲೇಶ್ವರಿ ಎಂದೇ ಸುಪ್ರಸಿದ್ಧಿಯಾಗಿರುವ ಶ್ರೀ ಕ್ಷೇತ್ರ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿ ಪುನೀತರಾಗಿ. ಜಯ ಜಯ
जगदम्ब मदम्ब कदम्ब वनप्रियवासिनि हासरते शिखरि शिरोमणि तुङ्ग हिमालय शृङ्गनिजालय मध्यगते मधु मधुरे मधु ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ. ಕಟೀಲಿನಲ್ಲಿ ತುಂಬ ವಿಶೇಷವಾದಂತಹ ಒಂದು ಸಾನ್ನಿಧ್ಯ ಇದೆ. ಹೇಗೆ ಅಂತ ಕೇಳಿದರೆ, ದೇವಿ ಮಹಾತ್ಮೆಯ ಕತೆ ಎಲ್ರಿಗೂ ತಿಳಿದದ್ದೇ. ಮಹಿಷಾಸುರನನ್ನು ಕೊಂದದ್ದು, ಆನಂತರ ಶಂಭಾಸುರ ವಧೆಯಾದದ್ದು. ಆ ಶಂಭಾಸುರನ ವಧೆ ಮಾಡುವಂತಹ ಸಮಯದಲ್ಲಿ ಅರುಣಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಇದರಲ್ಲಿ ಯುದ್ಧ ಮಾಡುವ ಸ್ಥಳದಿಂದ ಪಲಾಯನ ಮಾಡಿ ತಪ್ಪಿಸಿಕೊಂಡು ಒಂದು ಕಡೆಯಲ್ಲಿ ಮರೆಯಾಗಿರ್ತಾನೆ. ದೇವರಿಗೆ ಗೊತ್ತಿರ್ತದೆ ಅವ ಮರೆಯಾಗಿದ್ದಾನೆ ಅಂತ. ಆದರೂ ದೇವರು ಕಾಲ ಬಂದಾಗ ಅವನನ್ನು ವಧಿಸ್ತೇನೆ ಅಂತ ದೇವತೆಗಳಿಗೆ ವಚನ ಕೊಟ್ಟಿರ್ತಾರೆ. ಆ ಪ್ರಕಾರವಾಗಿ ಅರುಣಾಸುರ ಈ ಕಟೀಲು, ಎಕ್ಕಾರು, ಅತ್ತೂರು, ಕೊಡೆತ್ತೂರು ಅನ್ನುವಂತಹ ಪ್ರಾಂತ್ಯದಲ್ಲಿ ತನ್ನ ಆಡಳಿತವನ್ನು ಮಾಡ್ತಾ ಇದ್ದ. ಒಂದು ಕಾಲಘಟ್ಟ ಮೀರಿದಾಗ ಎಲ್ಲದಕ್ಕೂ ಒಂದು ಮಿತಿ ಅಂತ ಇರ್ತದೆ. ಆ ಮಿತಿಯನ್ನು ಮೀರಿದಾಗ ಅರುಣಾಸುರನನ್ನು ಕೊಲ್ಲುವಂತಹ ಸಮಯ ಬಂದಿದೆ ಅಂತ ದೇವರಲ್ಲಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ ಕಾಲಕ್ಕೆ ದೇವರು ಒಂದು ಮಾತು ಹೇಳುತ್ತಾರೆ. ಅವ ಗಾಯತ್ರಿಯ ಜಪವನ್ನು ಮಾಡ್ತಾ ಇದ್ದಾನೆ. ಲೋಕದಲ್ಲಿ ಗಾಯತ್ರಿ ಮಂತ್ರ ಅತ್ಯಂತ ಶ್ರೇಷ್ಠವಾದದ್ದು. ಅದನ್ನು ಜಪ ಮಾಡ್ತಾ ಇದ್ರೆ ನನಗೆ ಅವನನ್ನು ವಧಿಸ್ಲಿಕ್ಕೆ ಆಗುದಿಲ್ಲ. ಮೊದಲು ಆ ಜಪವನ್ನು ಕೆಡಿಸಬೇಕು ಅಂತ ಹೇಳುತ್ತಾರೆ. ನಂತರದಲ್ಲಿ ಬೃಹಸ್ಪತಿ ಆಚಾರ್ಯರಿಂದ ಆ ಮಂತ್ರ ಅವನನ್ನು ಅಂದ್ರೆ ಆ ಮಂತ್ರವನ್ನು ಜಪ ಮಾಡುವುದನ್ನು ಬಿಡ್ತಾನೆ. ಆ ನಂತರದಲ್ಲಿ ದೇವಿ ಒಂದು ಸುಂದರವಾದಂತಹ ಹೆಣ್ಣಿನ ರೂಪದಿಂದ ಈ ಪ್ರದೇಶದ ಈ ನದಿಯ ಭಾಗದಲ್ಲಿ ಒಂದು ಬಂಡೆಯ ಮೇಲೆ ಕೂತ್ಕೊಂಡಿರ್ತಾರಂತೆ. ಈ ನದಿ ಹರಿಲಿಕ್ಕೂ ಒಂದು ವಿಶೇಷವಾದಂತಹ ಕಥೆ ಇದೆ. ಜಾಬಾಲಿ ಮಹರ್ಷಿಗಳು ತಪಸ್ಸು ಮಾಡ್ತಾ ಇದ್ರು. ಬರಗಾಲ ಬರ್ತದೆ ಈ ಪ್ರದೇಶಕ್ಕೆ. ಆಗ ಕಾಮಧೇನುವನ್ನು ಕೇಳ್ತಾರೆ, ಯಾಗ ಮಾಡಬೇಕು, ಕಾಮಧೇನು ಬೇಕು ಅಂತ. ಅವಳಿಲ್ಲ ಅಂತ ನಂದಿನಿಯನ್ನು ಕರ್ಕೊಂಡು ಹೋಗಬೇಕು ಅಂತ ದೇವೇಂದ್ರ ಹೇಳುತ್ತಾನೆ. ಆದರೆ ನಂದಿನಿ ಬರುವುದಕ್ಕೆ ಒಪ್ಪುವುದಿಲ್ಲ. ಆಗ ಶಾಪ ಕೊಡ್ತಾರೆ, ನೀನು ನದಿಯಾಗಿ ಹರಿಬೇಕು ಅಂತ. ಹಾಗಾಗಿ ಮಾಘ ಶುದ್ಧ ಹುಣ್ಣಿಮೆಯಂದು ನಂದಿನಿ ನದಿಯಾಗಿ ಹರಿತಾಳೆ. ಆದರೆ ಅವಳು ಒಂದು ಪ್ರಾರ್ಥನೆ ಮಾಡ್ತಾಳೆ, ನಾನು ನದಿಯಾಗಿ ಹರಿಬೇಕಾದಂಥ ಕಾಲದಲ್ಲಿ ನನ್ನನ್ನು ಅಪಚಾರ ಮಾಡಿದ್ರೆ ನಾನು ಏನು ಮಾಡೋದು ಅಂತ. ಅದಕ್ಕೆ ದೇವರದ್ದೇ ವಚನ ಆಗಿರ್ತದೆ, ನಿನ್ನ ಮಧ್ಯಸ್ಥಳದಲ್ಲಿ ನಾನು ಬಂದು ನಿಲ್ತೇನೆ, ನಿನಗೆ ಏನಾಗುವುದಿಲ್ಲ, ಹೆದರಬೇಡ ಅಂತ ಹೇಳಿರ್ತಾರೆ. ಅದೇ ಪ್ರಕಾರವಾಗಿ ಈ ನದಿಯ ಮಧ್ಯೆಯೇ ಆ ಮಹಾತಾಯಿ ಒಂದು ಹೆಣ್ಣಿನ ರೂಪದಲ್ಲಿ ಇರ್ತಾಳೆ. ಅರುಣಾಸುರನಿಗೆ ಖುಷಿ ಆಗ್ತದೆ, ಹೋಗ್ತಾನೆ, ಕೇಳ್ತಾನೆ ಒಂದೊಂದು ಮದುವೆ ಆಗಬೇಕು ಅಂತ. ದೇವರು ಒಪ್ಪುವುದಿಲ್ಲ. ಆ ಬಳಿಕ ಅವನನ್ನು ಬಲಾತ್ಕಾರವಾಗಿ ಸ್ವೀಕಾರ ಮಾಡಬೇಕು ಅಂತ ಹೋದ ಕಾಲದಲ್ಲಿ ಇವತ್ತಿಗೂ ದೇವಸ್ಥಾನದ ಬಸ್ ಸ್ಟ್ಯಾಂಡಿನ ಹಿಂದ್ಗಡೆ ಆ ಸ್ಥಳ ಇದೆ, ಕುದುರು ಅನ್ನುವಂಥದ್ದು. ಅಲ್ಲಿ ಒಂದು ಬಂಡೆಯಲ್ಲಿ ದೇವರು ಒಳಗೆ ಹೋಗಿಬಿಡ್ತಾರೆ. ಅಂದ್ರೆ ದೇವರು ಅದೃಶ್ಯರಾದ್ರು ಅಂತ ಹೇಳಿ ಅರುಣಾಸುರನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಮತ್ತೆ ಪುನಃ ದೇವರನ್ನು ಹುಡುಕ್ತಾ ಬರ್ತಾನೆ. ದೇವಸ್ಥಾನದ ಪಕ್ಕದಲ್ಲಿಯೇ ಒಂದು ರಕ್ತೇಶ್ವರಿ ಗುಡಿ ಅಂತ ಇದೆ. ಅಲ್ಲಿ ಆ ಕಲ್ಲನ್ನು ಸೀಳು ಮಾಡಿದ ಕಾರಣಕ್ಕಾಗಿ ದೇವರು ದುಂಬಿ ರೂಪದಿಂದ, ಅಂದ್ರೆ ಆ ನದಿಯಲ್ಲಿರುವಂತಹ ಬಂಡೆಯಲ್ಲಿ ಆ ಕುದುರು ಅನ್ನುವಂತಹ ಮಹಾ ವಿಶೇಷವಾದಂತಹ ಸ್ಥಳದಲ್ಲಿ ದುಂಬಿ ರೂಪದಿಂದ ದೇವರು ಆವಿರ್ಭಾವ ಆಗಿ ಆ ಅರುಣಾಸುರನನ್ನು ಕೊಲ್ತಾರೆ. ಕೊಂದ ಬಳಿಕ ದೇವತೆಗಳಿಗೆ ಹೇಳ್ತಾರೆ, ನಾನು ಇಲ್ಲಿಯೇ ಉದ್ಭವ ಆಗ್ಲಿಕ್ಕಿದ್ದೇನೆ, ಈ ಪ್ರದೇಶದಲ್ಲಿಯೇ ಇರ್ತೇನೆ. ಇಲ್ಲಿ ಯಾರೆಲ್ಲ ದೇಹಿ ಅಂತ ಬರ್ತಾರೆ, ದೇಹಿ ಅಂತ ಕೇಳಿದ್ರೆ ನಮಗೆ ಜೀವನದಲ್ಲಿ ಬರುವುದು ಮೂರರಿಂದ: ಒಂದು ದೈಹಿಕ ಸಮಸ್ಯೆ, ಒಂದು ಮಾನಸಿಕ ಸಮಸ್ಯೆ, ಒಂದು ನಾವು ಆಡುವ ಮಾತಿನಿಂದ ಸಮಸ್ಯೆ, ಅಂದ್ರೆ ನಮ್ಮ ದೇಹದಿಂದ ಬರುವ ಸಮಸ್ಯೆ. ಇದನ್ನೇ ತಾಪತ್ರಯ ಅಂತ ಹೇಳೋದು. ಈ ತಾಪತ್ರಯದಲ್ಲಿ ಯಾರಿಗೆಲ್ಲ ಸಮಸ್ಯೆ ಇರ್ತದೆ ಅವರೆಲ್ಲ ನನ್ನ ಹತ್ರ ಬರ್ತಾರೆ, ಅಮ್ಮ ಅಂತ ಹೇಳಿಕೊಂಡು ಬರ್ತಾರೆ. ಬಂದ ಅಷ್ಟೂ ಮಂದಿಗೂ ನಾನು ಅನುಗ್ರಹ ಮಾಡ್ಲಿಕ್ಕಿದ್ದೇನೆ, ಲೋಕದಲ್ಲಿ ಬ್ರಾಹ್ಮರಿ ಅಂತ ಒಂದು ಹೆಸರಿನಿಂದ ಪ್ರಸಿದ್ಧಿ ಆಗ್ಲಿಕ್ಕಿದ್ದೇನೆ ಅಂತ ತಾಯಿಯೇ ವಚನ ಮಾಡ್ತಾಳೆ. ಇದಕ್ಕೆ ಈಗಿನವರು ಕೇಳಬಹುದು, ಏನು ಪ್ರೂಫ್ ಉಂಟು ಅಂತ. ಮಾರ್ಕಂಡೇಯ ಪುರಾಣದಲ್ಲಿ ಸಪ್ತಶತಿ ಅನ್ನುವಂತಹ ಒಂದಿಷ್ಟು ಪುರಾಣಗಳ ಕತೆ ಬರ್ತದೆ. ಅದರಲ್ಲಿ ದೇವರೇ ಹೇಳುವಂತಹ ಮಾತು, ಬ್ರಾಹ್ಮರಿಂ ಷಟ್ಪದಾಂ ರೂಪಂ, ಅಂದ್ರೆ ಇಂತಹ ರೂಪದಲ್ಲಿ, ಇಂತಹ ಸ್ಥಿತಿಯಲ್ಲಿ, ಇಂತಹ ರಾಕ್ಷಸನನ್ನು ಕೊಲ್ಲುವುದಕ್ಕೆ ನಾನು ಬಂದೇ ಬರ್ತೇನೆ ಅನ್ನುವಂತಹ ಶ್ಲೋಕವಾಕ್ಯದಂತಹ ಒಂದು ಪುರಾವೆಯೂ ಇದೆ. ಹಾಗಾಗಿ ವಿತ್ ಎವಿಡೆನ್ಸ್ ಹೇಳ್ಬೋದು ನಾವಿಗೆ ಮಹಾತಾಯಿ ಈ ಸ್ಥಳದಲ್ಲಿ ಉದ್ಭವ ಆಗಿ ಎಷ್ಟೋ ಮಂದಿ ಬಂದ ಭಕ್ತರಿಗೆ ಅನುಗ್ರಹ ಮಾಡಿದ್ದಾಳೆ. ಹಾಗೂ ಇವತ್ತಿನ ಒಂದು ರಥೋತ್ಸವದ ವಿಷಯ, ಚಿನ್ನದ ರಥೋತ್ಸವ ಸನ್ನಿಧಾನದಲ್ಲಿ ಭಕ್ತರು ಕೊಟ್ಟದ್ದನ್ನು ನಡೆಸಿಕೊಡ್ತಾರೆ. ಮಹಾತಾಯಿಯ ಸನ್ನಿಧಾನದಲ್ಲಿ ಹಾಗೂ ಆಡಳಿತ ಮಂಡಳಿಗಳು, ದೇವಸ್ಥಾನಗಳು, ನಾವು ಅರ್ಚಕ ವೃಂದದವರೆಲ್ಲ ನಡೆಸಿಕೊಡ್ತೇವೆ.
ಆದರೆ ಇಲ್ಲಿಯ ವಿಶೇಷತೆ ಏನು ಅಂತ ಹೇಳಿದ್ರೆ, ನಾವು ಏನು ಒಂದು ಹರಕೆ ಹೇಳುವುದಕ್ಕಿಂತ ಭಕ್ತರೇ ಅವರವರ ಒಂದು ಮನಸ್ಸೋಭಿಷ್ಟೆಯನ್ನು ಈಡೇರಿಸುವುದಕ್ಕೋಸ್ಕರ ಒಂದೊಂದು ಹರಕೆ ಹೇಳಿಕೊಂಡು ಬರ್ತಾರೆ. ಅವರವರೇ ಮನಸ್ಸಿನಲ್ಲಿ ಒಂದೊಂದು ಹರಕೆಗಳನ್ನು ಹರಕಿಕೊಂಡು ದೇವರಿಗೆ ಹೇಳಿ, ಎಷ್ಟೋ ಮಂದಿ ಹೇಳಿ ತುಂಬಾ ಆ ದೇವರ ಅನುಗ್ರಹವನ್ನು ಪಡೆದವರಿದ್ದಾರೆ. ಕೆಲವರು ನಾವು ಹೇಳಿಯೂ ಆ ದೇವರ ಅನುಗ್ರಹವನ್ನು ಪಡೆದವರಿದ್ದಾರೆ, ಇಲ್ಲ ಅಂತಲ್ಲ. ಚಿನ್ನದ ರಥೋತ್ಸವ ಒಂದು ವಿಶೇಷ ರೀತಿಯಲ್ಲಿ ನಡೀತದೆ. ಕಟೀಲಿನಲ್ಲಿ ಚಿನ್ನದ ರಥೋತ್ಸವ ನಡೆಯಬೇಕು ಅಂತ ಹೇಳಿದ್ರೆ ಎಲ್ಲಾ ರೀತಿಯಾದಂತಹ ಕ್ರಮವತ್ತಾದಂತಹ ವ್ಯವಸ್ಥೆ ಆಗಬೇಕು. ಕೇವಲ ದೇವರು ಹೊರಗೆ ಬಂದು ರಥೋತ್ಸವ ನಡೆಯುವಂತಹ ಕ್ರಮ ಇಲ್ಲ. ಪ್ರತಿಯೊಂದು ಅದಕ್ಕೆ ಬೇಕಾದಂತಹ ತಂತ್ರಿ ವರ್ಗದವರಾಗಲಿ ಅಥವಾ ಉಳಿದ ಯಾವುದೇ ಪರಿಚಾರಕರ ವರ್ಗದವರಾಗಿ ಎಲ್ಲರೂ ಸೇರಿಕೊಂಡೇ ಯಥಾ ಪ್ರಕಾರವಾಗಿ ವರ್ಷಾವಧಿಯಲ್ಲಿ ಹೇಗೆ ಉತ್ಸವ ನಡೀತದೆ ಹಾಗೆಯೇ ಇಲ್ಲಿ ಉತ್ಸವ ನಡೀತದೆ. ಚಿನ್ನದ ರಥೋತ್ಸವ ದೇವರಲ್ಲಿ ಒಳಗಿರುವಂತಹ ರಥೋತ್ಸವ. ಹಾಗೆ ಆ ಒಂದು ರಥೋತ್ಸವದಲ್ಲಿ ಹೇಗೆ ಅಂತ ಕೇಳಿದ್ರೆ ಒಂದು ಮಾತುಂಟು, ಯಂ ಚಿಂತಯತೆ ಕಾಮಂ ತಂ ತಂ ಪ್ರಾಪ್ನೋತಿ ನಿಶ್ಚಯ ಅಂತ ಹೇಳಿ. ಯಾರು ಹೇಗೆ ಒಂದೊಂದು ದೇವರಲ್ಲಿ ಯಾಚನೆ ಮಾಡ್ತಾರೋ ಹಾಗಾಗಿ ಅವರಿಗೆ ಒಂದು ಉತ್ತಮವಾದಂತಹ ಫಲ ಸಿಗ್ತದೆ ಅಂತ. ಅದರ ಮೂಲ ಅರ್ಥ ಏನು ಅಂತ ಹೇಳಿದ್ರೆ, ಕೇವಲ 100 ರೂಪಾಯಿಯೇ ಸಂಪಾದನೆ ಮಾಡುವವ 1,000 ಹರಕೆ ಕೊಡ್ಲಿಕ್ಕಿಲ್ಲ, ಅಥವಾ 1,000 ಹೊಂದಿದವ 10 ರೂಪಾಯಿ ಒಂದು ಹರಕೆ ಕೊಡುವ ಕ್ರಮವಲ್ಲ. ಭಕ್ತಿಯಿಂದ ಕೊಟ್ಟರು ದೇವರು ಸ್ವೀಕರಿಸ್ತಾರೆ. ಅವರ ಯಥಾಶಕ್ತಿ ಕೈಯಿಂದ ಎಷ್ಟು ಅವರಿಗೆ ಖರ್ಚು ಮಾಡಲಿಕ್ಕೆ ಸಾಧ್ಯ ಅಥವಾ ಅವರಿಗೆ ಕೊಡ್ಲಿಕ್ಕೆ ಅನ್ನುವ ಮನಸ್ಸಿದೆ ಅಂತಹ ಸೇವೆಯನ್ನು ಕೊಟ್ಟು ಮಹಾತಾಯಿ ಸ್ವೀಕಾರ ಮಾಡುತ್ತಾಳೆ. ಹಾಗೆ ಚಿನ್ನದ ರಥೋತ್ಸವವು ಒಂದು ದೇವರಿಗೆ ತುಂಬಾ ಪ್ರೀತಿದಾಯಕವಾದದ್ದು. ಎಲ್ಲ ರೀತಿಯಾದಂತಹ ಕಷ್ಟ, ದುಃಖ, ರೋಗ, ದೋಷ, ಹಾಗಾಗಿ ಈ ಗ್ರಹಚಾರ ದೋಷ ಅಥವಾ ಜಾತಕದಲ್ಲಿ ಬರುವಂತಹ ದೋಷ ಇದೆಲ್ಲವೂ ಏನೇ ಇದ್ರೂ ಆ ಮಹಾತಾಯಿ ಆ ಸರ್ವಾಬಾಧ ಪ್ರಶಮನಂ ತ್ರೈಲೋಕ್ಯಸ್ಯಾಖಿಲೇಶ್ವರಿ ಏವಮೇವ ತ್ವಯಾ ಕಾರ್ಯಂ ಅಸ್ಮದ್ವೇರಿ ವಿನಾಶನಂ ಅಂತ ಹೇಳಿ ದೇವೇಂದ್ರ ಏನು ವಚನ ಆಡಿದ್ದಾನೆ ಅದನ್ನು ಕೇವಲ ದೇವೇಂದ್ರನಿಗಲ್ಲದೆ ಸಮಸ್ತ ಲೋಕಕ್ಕೂ ದೇವರು ಅನುಗ್ರಹಿಸ್ತಾರೆ ಅನ್ನುವಂಥದ್ದನ್ನು ಕಟೀಲಿನಲ್ಲಿ ಬಂದ ಭಗವದ್ಭಕ್ತರ ಮನಸ್ಸಿನಲ್ಲಿ ನಾವು ಕೇಳಬಹುದು. ಅಂತಹ ವಿಶೇಷವಾದಂತಹ ಪುಣ್ಯ ಸ್ಥಳದಲ್ಲಿ ಇವತ್ತು ಮಾಡಿಸಿಕೊಟ್ಟಂತಹ ಸೇವೆ ಆ ಭಗವದ್ಭಕ್ತರಿಗೆ ಅನುಗ್ರಹ ಆಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜಗದಂಬಾ ಅರ್ಪಣಮಸ್ತು. Gracias.
श्रीचक्रराज सिंहासनेश्वरी श्रीललिता अम्बिके भुवनेश्वरी श्रीचक्र
राजराज सिंहासनेश्वरी श्रीललिता अम्बिके आगमवेद कलामय रूपिणी आगमवेद कलामय रूपिणी अखिल चराचर जननी नारायणी नादसंकण नटराज मनोहरी ज्ञानविद्येश्वरी राजराजेश्वरी श्रीचन्द्रराज सिंहासने श्रीललिता अम्बिके हिमगिरितनये हे मलते हिमगिरितनये हे मलते अम्ब हिमगिरितनये हे मलते अम्बरीश्वरी श्रीललिते हिमगिरितनये हे मलते प्रदापे हिमगिरितनये हे मलते अम्बरीश्वरी श्रीललिते हिमगिरितनये हे मलते सत्याद लक्ष्मी वारम्म नम्मनि सौभाग्याद लक्ष्मी वारम्म नम्मनि सौभाग्याद लक्ष्मी वारम्म ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ ಹೆಜ್ಜೆ ಕಾರಣ ಸಾಧು ಪೂಜೆಯ ಮೇಲೆ ಮಜ್ಜಿಗೆಯ ಎಣ್ಣೆಯಂತೆ ಭಾಗ್ಯಾದ ಲಕ್ಷ್ಮೀ ಬಾಳಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾಳಮ್ಮ ಶ್ರೀಯ ಕರೆಯುತ್ತ ಬಾರೆ ಮನಕ ಮಹಿಮ ಸಿದ್ಧಿಯ ತೋರೆ ಕೋಟಿ ತೇಜ
ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುಗೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆ ಅಕ್ಕರೆಯುಳ್ಳ ಅಳಗಿರಿ ರಂಗ ದೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮಲಿ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ.